ಯಾಕ್ರಿ ಹೀಗೆ ಇದಕ್ಕಿದ್ದಾಗೆ ಫೋಟೋ ಎಲ್ಲ? ನಾವಿಲ್ಲಿ ತನಕ ಒಂದು ಫೋಟೋನ ತೆಗೆಸ್ಕೊಂಡಿಲ್ವಲ್ಲ ರೇವತಿ. ನನಗಂತೂ ನೆನಪೇ ಇಲ್ಲ. ನೀನಾದ್ರೂ ಹೇಳ್ಬಾರ್ದಾ? ಗಂಡ ಹೆಂಡ್ತಿ ನಾವಿಬ್ರು ಇಲ್ಲೇ ಇದ್ದೀವಿ. ನಮ್ಮ ಮನೇಲಿ ನಮ್ಮ ಫೋಟೋ ಎಷ್ಟು ಬೇಕಾದ್ರೂ ತಗೋಬೋದು. ನೀನ್ ಹೆಂಗ್ ಕೂತಿದೀಯ ಗೊತ್ತಾ? ಇದೊಂದು 5 ನಿಮಿಷದಲ್ಲಿ ಗಲ್ಲಿಗೇರಿಸ್ಬಿಡ್ತಾರೇನೋ ಅನ್ನೋ ಥರ ಕೂತಿದೀಯ. ನಗೆ ಸ್ವಲ್ಪ. ಸರಿಯಾಗಿ ನಗೆ. ತುಂಬ ಕೋಪ ಬಂದ್ಬಿಟ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮಹೇಶ್ ಸರ್, ನನ್ನ ಮೇಲಿರೋ ಸಿಟ್ಟಿಗೆ ಅಮ್ಮನ ಮೇಲೆ ಕೋಪ ತೋರಿಸ್ತಿದ್ದೀರಾ? ನೀವು ಹೇಳೋದೇನೆಲ್ಲ ಕೇಳ್ತೀನಿ ಅಂತ ಹೇಳಿದ್ದೀನಲ್ವಾ? ಬೆಳಗ್ಗೆ ಆಗಿರೋದ್ರಲ್ಲಿ ನಂದೇನು ತಪ್ಪಿಲ್ಲ. ಅಷ್ಟಾಗೂ ನಿಮಗೆ ಡೌಟ್ ಇದ್ರೆ ನೇರವಾಗಿ ನನ್ನ ಹತ್ರನೇ ಮಾತಾಡಿ. ಸಿರಿ, ನಿನ್ ಮೊದಲು ಫೋಟೋ ತೆಗಿಯಮ್ಮ. ಮಧ್ಯದಲ್ಲಿ ಮಾತಾಡಿದ್ರೆ ಮೂಡ್ ಹಾಳಾಗುತ್ತೆ. ಮೂಡ್ ಹಾಳಾದ್ರೆ ಫೋಟೋ ಚೆನ್ನಾಗೇ ಬರಲ್ಲ. ರೇವತಿ, ಈಗ ನಾನು ನಗ್ತೀನಿ, ನೀನು ನಗು. ಸಿರಿ, 1 2 3. ನಗೆ. ಕೊಡ ಮೇಲೆ ಫೋಟೋ ಹೆಂಗ್ ಬಂದಿದೆ ನೋಡೋಣ. ಚೆನ್ನಾಗೇ ಬಂದಿಲ್ಲ ಕಣೆ ರೇವತಿ ನೀನು. ನಾನು ನೋಡು ಹೆಂಗ್ ಬಂದಿದ್ದೀನಿ. ನೀನ್ ನೋಡು, ನಿನ್ನ ಮುಖದಲ್ಲಿ ಕಳೆನೇ ಇಲ್ವಲ್ಲೇ. ಅದೇನೋ ಫೋಟೋ ಗಿಮಿಕ್ಕೇ ಇಲ್ಲ. ಅಪ್ಪ, ಅದು ಫೋಟೋಜೆನಿಕ್ಕು. ನನ್ನ ಮಗಳು ಬುದ್ಧಿವಂತೆ. ರೇವತಿ, ನೀನು ನಂತರ ಫೋಟೋಜೆನಿಕ್ಕೇ ಅಲ್ಲ ಕಣೆ. ಈಗೇನ್ ಮಾಡೋದು ರೇವತಿ? ಈ ಸೀರೆ ಕಲರೇ ಚೆನ್ನಾಗಿಲ್ಲ. ಫೋಟೋ ಅಂದಮೇಲೆ ಚೆನ್ನಾಗಿ ಬರಬೇಕು. ಹೋಗಿ ಸೀರೆ ಚೇಂಜ್ ಮಾಡ್ಕೊಬರೋಗು. ರೀ, ಈಗೇನು ಹೋಗ್ತೀಯೋ ಇಲ್ವೋ? ಸುಶಾಂತ್ ಇರೋ ಜಾಗದಲ್ಲಿ ಏನು ಪ್ರಾಬ್ಲಮ್ ಇದೆ? ಅಲ್ಲಿ ಸೇಫ್ ಆಗಿ ಇದ್ದಾನಲ್ಲ. ಹಾಗೆ ನೋಡಿದ್ರೆ ಈ ಮನೇಲಿ ನಡೆಯೋ ವಿಷಯನೇ ಹೊರಗಡೆ ಹೋಗ್ತಿದೆ. ಈ ಮನೆಗಿಂತ ಸುಶಾಂತ್ ಇರೋ ಜಾಗನೇ ಜಾಸ್ತಿ ಸೇಫ್ ಆಗಿದೆ. ಅಲ್ಲೇ ಇರಲಿ, ಏನು ತೊಂದರೆ? ಕರೆಕ್ಟು, ಸುಶಾಂತ್ ಅಲ್ಲೇ ಇರಲಿ. ಆದರೆ ಇಲ್ಲಿ ನಾನು ಮಿಸ್ಲೀಡ್ ಮಾಡಬೇಕು. ಸೀಕ್ರೆಟ್ನ ಯಾರೇ ಲೀಕ್ ಮಾಡಲಿ, ಆದರೆ ಬಟ್ಟೆ ಮಾತ್ರ ಎಲ್ಲರ ಕಣ್ಗೂ ಕಟ್ಟೋದು ಒಳ್ಳೆಯದು. ಮೂರ್ತಿ, ಹಾಂ, ಏನೋ ಹೇಳಬೇಕು ಅಂದೆ? ಮಾತಾಡಬೇಕು ನಿಜ, ಆದರೆ ಅದು ಸೀಕ್ರೆಟ್ ಆಗಿರಬೇಕು. ಸಾವಿತ್ರಿ ಅವ್ರಿಗೆ ಹೇಳಿದ್ರೆ ಅವ್ರು ಯಾರಿಗಾದ್ರು ಹೇಳ್ಬಿಡ್ಬೋದು ಅಂತ. ಪರವಾಗಿಲ್ಲ, ಹೇಳು, ನಾನು ಮ್ಯಾನೇಜ್ ಮಾಡ್ತೀನಿ. ಇಲ್ಲ ಧರ್ಮ, ನಿನಗಷ್ಟೇ ಅಲ್ಲ, ಅಮ್ಮಲಂಗೂ ಹೇಳೋದು ಒಳ್ಳೆಯದು. ಅಮ್ಮಂಗೆ ಹೇಳ್ಬೇಡ ಅಂತ ಹೇಳಿ ಅಮ್ಮಲಂಗೆ ಕರಿತೀಯಾ? ಮಂಗಳಮ್ಮ, ಯಜಮಾನ್ರೆ. ಅಮಲ ಹತ್ರ ಮೂರ್ತಿ ಬಂದಿದ್ದಾರೆ, ಬರಬೇಕು ಅಂತ ಹೇಳು. ಸರಿ ಯಜಮಾನ್ರೆ. ಮೂರ್ತಿ, ಸುಶಾಂತ್ಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ?
ನೀನು ಮಾತಾಡಬೇಕು ಅಂತ ಹೇಳಿದ ತಕ್ಷಣ ನನಗೇನೋ ಟೆನ್ಷನ್ ಆಗ್ತಾ ಇದೆ. ಅಂಥದ್ದೇನಿಲ್ಲ ಧರ್ಮ, ಇನ್ಫಾರ್ಮೇಶನ್ ಹೇಳಬೇಕಿತ್ತು, ಅದಕ್ಕೆ ಕರೆದೆ ಅಷ್ಟೇ. ಏನು ವಿಷಯ ಮೂರ್ತಿ ಅಂಕಲ್? ಏನೋ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ರಿ? ಅದು ಅಮ್ಲ, ನಾವು ಸುಶಾಂತ್ನ ರಿಲೊಕೇಟ್ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ. ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿನಗೆ ಹೇಳೋಣ ಅಂತ ನೀನು ಬರಕ್ಕೆ ಹೇಳಿದ್ದು. ನನಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ? ಮೊದಲೇ ನನಗೆ ಟೆನ್ಷನಲ್ಲಿ ಬಾಯಲ್ಲಿ ಏನೇನೋ ಆಚೆ ಬಂದ್ಬಿಡುತ್ತೆ. ರಾಜ್ ಎಲ್ಲೇ ಇದ್ರು ಅವ್ನು ಸೇಫ್ ಆಗಿರ್ಲಿ ಅಷ್ಟೇ ಸಾಕು. ಅವನು ಎಲ್ಲಿದ್ದಾನೆ ಅನ್ನೋದು ನಮಗ್ ಬೇಡ. ಎಲ್ಲಿದ್ದಾನೆ ಅಂತ ನಾ ಹೇಳೋದು ಇಲ್ಲ. ಆದರೆ ಅವನ್ನ ರಿಲೊಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ಲಾನ್ ಪ್ರಕಾರ ಸುಶಾಂತ್ ಇಷ್ಟು ದಿನ ಇದ್ದ ಜಾಗದಿಂದ ಹೊರಟಿದ್ದಾನೆ. ಇವತ್ತು ರಾತ್ರಿ ಅವನು ಬೇರೆ ಲೊಕೇಶನ್ ತಲುಪ್ಕೋತಾನೆ. ಅಯ್ಯೋ ಹೌದಾ? ನನ್ನ ತಮ್ಮ ನಮ್ಮ ಹತ್ರದಲ್ಲೇ ಇದ್ದಾನೆ ತಾನೆ? ನೀವು ಅವನ್ನ ಬೇರೆ ಸ್ಟೇಟಿಗೆ ಕಳಿಸ್ಬಿಟ್ಟಿದ್ದೀರಾ ಅಂತ ಟೆನ್ಷನ್ ಆಗ್ತಿತ್ತು. ಟೆನ್ಷನ್ ಆಗುವಂಥದ್ದು ಏನೂ ಇಲ್ಲ ಅಮಲ, ಹೇಳೋದಲ್ಲ ಸೇಫ್ ಆಗಿದ್ದಾನೆ ಅಂತ. ಯಾವುದಕ್ಕೂ ಇರಲಿ ಅಂತ ಪ್ರಿಕಾಷನರಿ ಮೆಷರ್ಸ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಟೇಟ್ ಬಾರ್ಡರ್ ಕ್ರಾಸ್ ಮಾಡ್ಬೇಕಾಗತ್ತಾ? ಅದೇ ಕೇಳ್ತಾ ಇದ್ದೀನಿ. ಟೆನ್ಷನ್ ಆಗ್ತಿದೆ. ಹೌದು, ಇಂಟರ್ಸ್ಟೇಟ್ ಬಾರ್ಡ್ರು ಚೆಕ್ ಪೋಸ್ಟ್ಗಳನ್ನ ದಾಟಬೇಕಾಗತ್ತೆ. ಆದರೆ ಯಾವ ಸ್ಟೇಟಿಂದ ಯಾವ ಸ್ಟೇಟು ಅಂತ ಕೇಳಬೇಡ. ಯಾವ ಸ್ಟೇಟ್ನಿಂದ ಅನ್ನೋದು ಗೊತ್ತು ಮೂರ್ತಿ. ಯಾವ ಸ್ಟೇಟ್ಗೆ ಅನ್ನೋದು ನಾನು ಕಂಡುಹಿಡಿತೀನಿ. ಗೋವಾದಿಂದ ಬೇರೆ ಸ್ಟೇಟ್ಗೆ ಹೋಗೋದಕ್ಕೆ ಇರೋದೇ ಮ್ಯಾಕ್ಸಿಮಮ್ 10-12 ಚೆಕ್ ಪೋಸ್ಟ್. ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಮೂರ್ತಿ, ನಾವು ರೀಲೊಕೇಟ್ ಮಾಡ್ಲಿಕ್ಕೆ ಹೋಗಿ ಮತ್ಯಾವುದೋ ರಿಸ್ಕ್ನ ಮೈ ಮೇಲೆ ಹೇಳ್ಕೊಳ್ತಿಲ್ಲ ತಾನೆ? ಖಂಡಿತ ಇಲ್ಲ ಧರ್ಮ. ಚೆಕ್ ಪೋಸ್ಟ್ಗಳನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಸುಶಾಂತ ಒಂದು ಸರ್ತಿ ಸೇಫ್ ಆಗಿರೋ ಜಾಗ ತಲುಪಿಟ್ರೆ ಸಾಕು. ಆದರೆ ಈ ವಿಷಯ ಸೀಕ್ರೆಟ್ ಆಗಿರಬೇಕು. ಇನ್ಯಾರಿಗೂ ಹೇಳಬಾರ್ದಷ್ಟೇ. ಯಾರಿಗೂ ಹೇಳೋದಿಲ್ಲ. ಸೀಕ್ರೆಟ್, ಟಾಪ್ ಸೀಕ್ರೆಟ್. ಹಾ ಈಗ ಸೀರೆ ಸಕ್ಕತ್ತಾಗಿದೆ. ಈಗ ಚೆನ್ನಾಗಿ ಕಾಣ್ತಾ ಇದೆಯಾ? ಬಾ ಕೂತ್ಕೋ, ಬಾ 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 ಬಾ. ಜೋಡಿ ಅಂದರೆ ಜೋಡಿ. ನನ್ನ ಹೇರ್ ಸ್ಟೈಲ್ ಹೆಂಗಿದೆ? ನ್ಯಾಚುರಲ್ ಸಕ್ಕತ್ತಾಗಿರುತ್ತೆ ಬಿಡು. ನೀನೇ ಸ್ವಲ್ಪ ಆವ್ರೇಜು. ಸರಿ ತಗೋ, ಈಗ ಫೋಟೋ ತೆಗಿ, ಸೂಪರಾಗಿ ಕಾಣಬೇಕು. ನಗು. ಆಯ್ತಾ ಸರಿ? ರೀ, ಈಗ್ಲಾದ್ರೂ ಹೇಳಿ ಏನಾಯ್ತು ಅಂತ. ಏನಾಯ್ತು? ಏನೂ ಆಗಿಲ್ಲ. ರೇವತಿ, ಮನೇನೊಂದು ಸರಿ ನೋಡು, ಎಷ್ಟೊಂದು ಫೋಟೋಗಳಿದ್ದಾವೆ. ನಮ್ಮಿಬ್ಬರದು ಒಂದು ಫೋಟೋನಾದರೂ ಇದೆಯಾ?
ಮನೆ ಯಜಮಾನ ನಾನು, ಮನೆ ಯಜಮಾನ್ತಿ ನೀನು. ನಮ್ಮಿಬ್ಬರದು ಒಂದು ಫೋಟೋ ಇರೋದು ಬೇಡವಾ? ಅದಕ್ಕೆ ತೆಗಿಸ್ತಾ ಇರೋದು. ನೀನು ಒಳ್ಳೆ ಯಾಕೆ ಅಂತ ಇದೀಯ. ಅದಲ್ಲ, ಈಗ ಯಾಕ್ರಿ ಅಂತ ಕೇಳ್ತಾ ಇದ್ದೀನಿ. ಈಗ ಯಾಕೆ ಅಂದ್ರೆ ಈಗೇನಾಯ್ತು? ಮುಹೂರ್ತ ಸರಿ ಇಲ್ವಾ? ಪಂಚಾಂಗ ಏನಾದ್ರು ನೋಡ್ಬೇಕಾ? ಫೋಟೋ ಇದು ಯಾವುದು ಬೇಡ ಕಣೆ. ನಾವೇನು ಮದುವೆ ಆಗ್ಬೇಕಾ? ಆಲ್ರೆಡಿ ಆಗಿದ್ದೀವಲ್ಲ. ಅದಕ್ಕೆ ಫೋಟೋ ತೆಗಿಸ್ತಾ ಇರೋದು. ಆ ಫೋಟೋನ ಪ್ರಿಂಟ್ ಹಾಕ್ಸಿ ಒಂದೊಳ್ಳೆ ಚಂದ ಫ್ರೇಮ್ ಹಾಕ್ಸಿ ಗೋಡೆಗೆ ಹಾಕ್ಸ್ಬಿಡೋದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಕಣೆ. ಏನೋ ತುಂಬಾ ದೊಡ್ಡ ಬಿರುಗಾಳಿ ಬರುತ್ತೆ ಅಂತ ಅನ್ನಿಸ್ತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಈ ಮನುಷ್ಯ ಇಷ್ಟೊಂದು ದೊಡ್ಡ ತಯಾರಿ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಯಾವುದೋ ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ. ಏನೆಲ್ಲರೂ ಹಂಗೆ ನೋಡ್ತಾ ಇದ್ದೀರಾ? ಇಲ್ಲಿ ನೋಡ ರೇವತಿ, ಇಲ್ಲಿ ನೋಡು, ಸರಿಯಾಗಿ ನೋಡು. ನಾನು ಕ್ರೂರಿ ಥರ ಕಾಣ್ತಾ ಇದ್ದೀನ? ಈ ವಟಾರದಲ್ಲಿ ನನ್ನಂತ ಒಬ್ಬ ಒಳ್ಳೆ ಜೆಂಟ್ಲ್ಮ್ಯಾನ್ ಇದ್ರೆ ತೋರಿಸ್ಬಿಡು ನೋಡೋಣ. ಏನೋ ಸ್ವಲ್ಪ ತೊಂದರೆ ಆಗಿ ಈ ವಟಾರದಲ್ಲಿ ಬದುಕಿದೀವಿ ಅನ್ನೋದು ಬಿಟ್ರೆ ಆಕ್ಚುಲಿ ನಾವು ಇರ್ಬೇಕಾದ ಜಾಗನೇ ಇದಲ್ಲ. ಆದ್ರೂ ನಿಮಗೋಸ್ಕರ ನನ್ನ ಬದುಕನ್ನ ತ್ಯಾಗ ಮಾಡ್ಕೊಂಡು ಇಲ್ಲಿ ಬದುಕಿದ್ದೀನಿ. ನನ್ನ ಮನೆ, ನನ್ನ ಫ್ಯಾಮಿಲಿ ಅಂತ ಹೆಗಲ ಮೇಲೆ ಅಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಅಂತ ಮಹೇಶನಿಗೆ ಜನ ಕ್ರೂರಿ ಅಂತಾರಲ್ಲೇ. ನನಗಿಷ್ಟು ನೋವಾಗ್ಬೇಡ. ರೀ, ಈಗ ನಿಮ್ಮನ್ನು ಯಾರೇ ಕ್ರೂರಿ ಅಂದಿದ್ದು? ನಾವಂತೂ ಯಾರು ಏನು ಹೇಳಿಲ್ಲ. ಚೇಚೆ, ನೀವು ಆ ರೀತಿ ಹೇಳಲ್ಲ, ಆದ್ರೆ ಹೇಳಿಸ್ತೀರಾ. ಓಟಾರ್ದವ್ರ ಮುಂದೆ ಎಲ್ಲ ನನ್ನ ಆಡ್ಕೋತೀರಾ, ಹಂಗಾಗಿ ಜನ ನಂದೇ ತಪ್ಪು ಅಂತ ಹೇಳ್ತಾರೆ. ಆದ್ರೆ ನಂದೇನೋ ತಪ್ಪೇ ಇರಲ್ಲ ರೇವತಿ. ನಾನು ಮುಗ್ಧ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕು ಬರ್ದೇ ಇರೋಷ್ಟು ಮುಗ್ಧ. ನನ್ನೆಲ್ಲರೂ ಹೇಗ್ ಬಳಸ್ಕೊತಾರೆ ನೋಡು. ನೋಡು ನೋಡು, ಮಾತಾಡ್ತಾ ಮಾತಾಡ್ತಾ ಜವಾಬ್ದಾರಿ ಬಗ್ಗೆನೇ ಮರ್ತ್ಬಿಟ್ಟೆ. ಒಂದು ನಿಮಿಷ. ನೋಡಿದ್ಯಾ ರೇವತಿ, ಮನೆ ತುಂಬಾ ಬೇಡದೇ ಇರೋ ಫೋಟೋಗಳೇ. ಮಳೆ ಹೊಡೆಯೋದು ನೇತಾಕೋದು, ಮಳೆ ಹೊಡೆಯೋದು ನೇತಾಕೋದು. ರೇವತಿ, ಈ ಜಾಗದಲ್ಲಿ ನಂದು ನಿಂದು ಫೋಟೋ, ಈ ಜಾಗದಲ್ಲಿ ನನ್ನ ಮುದ್ದಿನ ಮಗಳು ಸಿರಿದು ಅವಳ ಗಂಡಂದು ಫೋಟೋ, ಆಮೇಲೆ ಈ ಬಂದೇ ಇರು. ಅಯ್ಯೋ ಆರಾಧ್ನಾ, ಏನೇ ಇದು ಗಾಯ? ಅಮ್ಮ, ಚಾಂದಿನಿ ಮೇಡಮ್ ಬರೋಕ್ ಹೇಳಿದ್ರು. ಮಾತಾಡ್ಕೊಂಡು ವಾಪಸ್ ಬರ್ತಾ ಬಸ್ಸು ಆಟೋ ಏನೂ ಸಿಗ್ಲಿಲ್ಲ. ಗಾರ್ಮೆಂಟ್ಸ್ ಅಲ್ಲಿ 9:30 ಬರೋಕ್ ಹೇಳಿದ್ರು.
ಗಾಬರಿಲಿ ಬೇರೆ ದಾರಿ ಕಾಣ್ದೆ ರಾಜಕ್ಕೆ ಕಾಲ್ ಮಾಡಿದೆ, ಅವರೇ ಡ್ರಾಪ್ ಮಾಡಿದ್ರು. ಆದ್ರೆ ದಾರಿಯಲ್ಲಿ ಹೋಗ್ತಾ ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು ಅಮ್ಮ. ಅಯ್ಯೋ ದೇವ್ರೆ, ರಸ್ತೆಲಿ ಬಿದ್ದಾಗಿರೋ ಗಾಯನೇ ಇದು. ಯಾಕೆ ಇಂಥ ಪರಿಸ್ಥಿತಿ ತಂದ್ಕೊಳ್ತೀಯ? ಯಾವಾಗಲೂ ನೀನೇ ಸಿಕ್ಕಾಕೊಳ್ತೀಯಲ್ವೇನೆ. ನನ್ನ ನಂಬಮ್ಮ, ನಾನೇನು ತಪ್ಪು ಮಾಡಿಲ್ಲ. ಚಾಂದಿನಿ ಮೇಡಮ್ ಹತ್ರ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಗಾರ್ಮೆಂಟ್ಸಲ್ಲಿ ಲೇಟ್ ಆಗೋಯ್ತು ಅಂತ ಮಹೇಶ್ ಎದುರಿಗೆ ಬೈದ್ರು. ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಮಹೇಶ್ ಸರ್, ಇದೇನ್ ಮಾಡ್ಬಿಟ್ರೆ? ಶ್ರೀ, ನೀವು ಈ ಥರ ಎಲ್ಲ ಆಡಬೇಡಿ. ಭಯ ಆಗುತ್ತೆ. ಅವಳ್ದೇನು ತಪ್ಪಿಲ್ಲ. ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಈ ಜಾಗದಲ್ಲಿ ನಿಂದು ಪುರುಷಿ ಫೋಟೋ ಬಂದೇ ಬರುತ್ತೆ. ನೋಡಿ, ಕಷ್ಟ ಎಲ್ಲ ಮುಗ್ದೋಯ್ತು. ಇನ್ಯಾವತ್ತೂ ಬೇಜಾರಾಗಬಾರ್ದು. ಮೊದಲು ಈ ಗಿಫ್ಟ್ ತಗೊಳ್ಳಿ. ಅಲ್ಲ, ನೋ, ನೀವಿವತ್ತು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನಾನಿವತ್ತು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಹೋಗಿದ್ದೆ. ಕೆಂಪಮ್ಮಜ್ಜಿ ಲೋನ್ ತೀರಿಸಿದ್ದೀನಿ. ಇದು ಸಾಲದಲ್ಲಿ ತೊಗೊಂಡಿರೋದಲ್ಲ, ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು. ಅಟ್ಲೀಸ್ಟ್ ಕೆಂಪಮ್ಮಜ್ಜಿ ಸಾಲ ತೀರಿಸಾದ್ಮೇಲೆ ತಗೋತೀನಿ ಅಂತ ಹೇಳಿದ್ದೀರಾ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಈಗ ನಿಮ್ಮ ಮಾತು ನೀವು ಉಳಿಸ್ಕೋಬೇಕಲ್ವಾ? ತಗೊಳ್ಳಿ.